जो प्रोग्राम हुआ जिसमें आपको फेलिसिटेट भी किया गया, आपको नया पोस्ट भी दिया गया, तो आप अब आपको कितना शुक्रिया अदा करना चाहते हैं और क्या कहना चाहते हैं? सबसे पहले हमारे इस ताल्लुक़ और डिस्ट्रिक्ट के जो लोग हैं उनको मैं शुक्रिया अदा करना चाहता हूँ। मेरा नाम सैयद मालिक, ನಾನು ಕನಕಪುರಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ. ಅದರಲ್ಲಿ ನಮ್ಮ ಈ ಕನಕಪುರ ಕ್ಷೇತ್ರದಲ್ಲಿ ಒಂದು ವಿವಿಧ ಕಾರ್ಯಕ್ರಮ ಮತ್ತು ಇದು ನಮ್ಮ ಕೆಲವರಿಗೆಲ್ಲ ಪೂರ್ತಿ ಪ್ರಧಾನಿ ಕಾರ್ಯದರ್ಶಿಗಳು ಮತ್ತು ಬ್ಲ್ಯಾಕ್ ಕಾಂಗ್ರೆಸ್ಸು ಕಮಿಟಿಯನ್ನು ಯೂತ್ ಕಾಂಗ್ರೆಸ್ಸು ಎಲ್ಲ ಅವರಿಗೆ ಈ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ, ಜನಗಳಿಗೆ ಅವರು ಕಷ್ಟಗಳನ್ನು ಸ್ಪಂದಿಸಿ ನಮ್ಮ ಹಿರಿಯ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು, DCM ಸಾಹೇಬರು ಮತ್ತು ನಮ್ಮ ಸಂಸದರಾದ ಡಿ ಕೆ ಸುರೇಶ್ ಅಣ್ಣವರು ಮತ್ತು ನಮ್ಮ ಕನಕಪುರ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು MLC ರವಿ ಅಣ್ಣವರು ಮತ್ತು ಆದ ನಂತರ ವಿಜಯದಿಯವರು, ದಿಲೀಪ್ ಅವರು, ಆಮೇಲೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಪೂರ್ತಿ ಏನಿದ್ರೆ ಹಿಂಗಡೆ ಪಾರ್ಟಿಲಿ ಶ್ರಮಪಟ್ಟು ಏನು ಕೆಲಸ ಹೇಳ್ತಾಯಿದ್ರು ಆ ಕೆಲಸವನ್ನು ಸ್ಪಂದಿಸಿ ಜನಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ಈ ಸಭೆಯಲ್ಲಿ ಕೆಲವರಿಗೆಲ್ಲ ಪೂರ್ತಿ ನೇಮಕ ಮಾಡಿದ್ದಾರೆ. ಅದರಲ್ಲೇ ನಮಗೆಲ್ಲ ಒಂದು ಸಂತೋಷ ಏನಂತ ಹೇಳಿದ್ರೆ, ನಮ್ಮ ಡಿಸ್ಟ್ರಿಕ್ಕಲ್ಲಿ ನಮ್ಮ ಹಿರಿಯ ನಾಯಕರು ಸಿಕ್ಕಿರೋದು ನಮಗೆ ಅದೃಷ್ಟ. ಹೋದ ಚನ್ನಪಟ್ಟಣದಲ್ಲಿ ನಾವೇನು ಎಲೆಕ್ಷನ್ CP ಯೋಗೇಶ್ವರದ್ದು ಮಾಡಿದ್ರು, ಆ ಎಲೆಕ್ಷನ್ನಲ್ಲಿ ಸಾಕಷ್ಟು ನಮ್ಮ ಕಾರ್ಯಕರ್ತರು ಏನು ಇಲ್ಲಿಂದ ಹೋಗಿ ಶ್ರಮಪಟ್ಟು ಅಲ್ಲಿ ಇರ್ತಕ್ಕಂಥ ಚುನಾವಣೆ ನಡೆಸಿ CP ಯೋಗೇಶ್ವರನ್ನು ಗೆಲ್ಲಿಸಿ ನಾವು ಬಂದಿದ್ದೀವಿ. ಅದು ಮುಖಾಂತರ ನೋಡಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮಗೆ ಸಂತೋಷ. ನನಗೆ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರು ಮಾಡಿದ್ದಾರೆ, ಆರೋಗ್ಯ ಜಿಲ್ಲಾ ಮಟ್ಟಕ್ಕೆ. ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಸುಮಾರು ಇದು ಕೂತಿರೋರು ವ್ಯಕ್ತಿಗಳೆಲ್ಲ ಪೂರ್ತಿ ಎಲ್ಲರಿಗೂ ನಾಯಕತ್ವ ಕೊಟ್ಟಿದ್ದಾರೆ. ಈ ನಮ್ಮ ಪಕ್ಕ ಕೂತಿರೋರು ನಮ್ಮ ಸಾಕಿಬ್ ಅಂತ, ಇವರು ಮೈನಾರಿಟಿ ಅಧ್ಯಕ್ಷರು, ಮತ್ತು ನಮ್ಮ ತಿಮ್ಸಂದ್ರ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮತ್ತು ಅಲ್ಲಿ ಕೂರ್ತಕ್ಕಂಥ ನಮ್ಮ ಹಿರಿಯ ನಮ್ಮ ಮುಖಂಡರು ಅಸ್ಲಂ ಅವರು ಕೌನ್ಸಿಲರು ವಾರ್ಡ್ ನಂಬರ್ 31. ಆಮೇಲೆ ನಮ್ಮ ಅಯ್ಯೂಬ್ ಖಾನ್ ಅಂತ ಹೇಳ್ಬಿಟ್ಟು ತಾಲೂಕು ಮಟ್ಟದಲ್ಲಿ ಅವ್ರಿಗೂ ಒಂದು ಆರೋಗ್ಯದಲ್ಲಿ ಅವ್ರಿಗೂ ಸ್ಥಾನ ಕೊಟ್ಟಿದ್ದಾರೆ. ಮತ್ತು ವಸೀಮ್ ಅಂತ ಹೇಳ್ಬಿಟ್ಟು ಮೈನಾರಿಟಿ ಉಪಾಧ್ಯಕ್ಷರು. ನಮಗೆ ಹಿಂದೆ ಕೂತಿರೋರು ಆಬಿತ್ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರಿಗೂ ಗುರುತಿಸಿ ಇದರಲ್ಲಿ ಅವರು ನೇಮಕ ಮಾಡಿದ್ದಾರೆ. ಆ ನೇಮಕ ಏನಂತ ಜನಗಳಿಗೆ ಹೋಗಿ ತಾನೇ ನೀವು ಅವ್ರಿಗೆ ಸ್ಪಂದಿಸಿ ನೀವು ಚಿಕ್ಕ ಮಟ್ಟದಲ್ಲಿ ಇದ್ದೀರಾ, ದೊಡ್ಡ ಮಟ್ಟದಲ್ಲಿ ನೀವು ಬೆಳಿಬೇಕಂತ ಹೇಳ್ಬಿಟ್ಟು ನಮ್ಮ ನಾಯಕರಿಗೆ ಆಸೆ. ಅದು ಮುಖಾಂತರ ಇವತ್ತು ಸಭೆ ಮಾಡಿದ್ದಾರೆ. ನಮಗೆಲ್ಲ ಪೂರ್ತಿ ಒಂದು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಾವು ಪ್ರತಿ ಮನೆಗೆ ಹೋಗಿ ನಮ್ಮ ಅವ್ರ ಕಷ್ಟ ಸುಖಕ್ಕೆ ಏನು ಸ್ಪಂದಿಸ್ತಾರೆ ನಮ್ಮ ಜನಗಳು, ಅವರ ಸ್ಪಂದಿಸೋಕ್ಕೆ ನಾವು ಮುಂದಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಈ ಬಾರಿ ಯೋಗೇಶ್ವರ್ ಗೆಲ್ಲಿಸಿದ್ದೀರಾ. ಯೋಗೇಶ್ವರು ಎಷ್ಟು ಮಟ್ಟದಲ್ಲಿ ಕೆಲಸ ಮಾಡ್ಬೋದು ಅಂತ ನಂಬಿಕೆ ಇದೆ? ಆಲ್ರೆಡಿ CP ಯೋಗೇಶ್ವರು ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಏನಂತ ಹೇಳಿದ್ದಾರೆ ಅಂತ, ನಾವು ಕೆಲವರು ನಮ್ಮ ಮಾಗಡಿ ಬಾಲಕೃಷ್ಣ ಅವರು ಹೇಳಿದರು, ಮತ್ತು CP ಯೋಗೇಶ್ವರು ಹೇಳಿದ್ರು. ಹಲವಾರು ನಮ್ಮ ಈ ಡಿಸ್ಟಿಕ್ಕು ಯಾರು ಶಾಸಕರಿದ್ದಾರೆ ಅವರು ಬಾಲಕೃಷ್ಣ ಅವರು ಮಾತು ಹೇಳಿದ್ರು. ಏನಂತ ಹೇಳಿದ್ರು, ನಾವು 4 ಶಾಸಕರುಗಳು ಇದ್ರೂ ಆದರೆ ನಾವು ನಿಮ್ಮ ಅಣ್ತಮ್ಮದಿರ ಮುಂದ್ಗಡೆ ನಾವು ಏನಿಲ್ಲ, ನೀವು ಕೊಟ್ಟಂಥ ಏನು ಕೆಲಸ ಕಾರ್ಯ ಕೊಡ್ತೀರಾ ಅದು ಮುಖಾಂತರ ನಾವು ನಡ್ಸೋಕ್ಕೆ ಹೋಗ್ತೀವಿ ಅಂತ ಅದು ಅವ್ರು ಹೇಳಿದ್ದಾರೆ. ಅದು ನಮಗೆ ಫುಲ್ಲು ವಿಶ್ವಾಸ ಇದೆ. CP ಯೋಗೇಶ್ವರು ನಮ್ಮ ನಾಯಕತ್ವದಲ್ಲಿ ನಮ್ಮ ಸಾಹೇಬರು DCM ಸಾಹೇಬರು ಮತ್ತು DK ಸುರೇಶ್ ಅವರ ನಾಯಕತ್ವದಲ್ಲಿ ಏನು ಕೆಲಸ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮನ್ನು ಅದು ಗ್ಯಾರಂಟಿ ಒಂದು ಇದಿದೆ, ನಂಬಿಕೆ ಇದೆ. ಸರ್, ಎಷ್ಟೋ ವಿರೋಧ ಪಕ್ಷಗಳು ಮೊದಲು ಹೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಯಾರಿಗೂ ಯೂತ್ ಆಗಲಿ ಯಾರಿಗೂ ಒಂದು ಒಳ್ಳೆ ಸ್ಥಾನ ಕೊಡಲ್ಲ ಅಂತ. ಈ ಬಾರಿ ಇಷ್ಟೊಂದು ಸ್ಥಾನಗಳು ಕೊಟ್ಟಿದ್ದಾರೆ ಅಂದಮೇಲೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮಲ್ಲಿ ನಾವು ನಮ್ಮ DK ಸುರೇಶ್ ಅಣ್ಣವರು ಮತ್ತು DK ಸಾಹೇಬರು ಅವರನ್ನು ಯಾರು ನಂಬಿ ಅವರು ಮುನ್ಗಡೆ ಕೆಲಸ ಮಾಡ್ತಾರೆ, ಅವರು ಆ ಕೆಲಸವನ್ನು ನೋಡಿ ಯಾರಿಗೂ ಇವತ್ತು ಗಂಟೆ ಅವರಿಂದ ಯಾರಿಗೂ ಅನ್ಯಾಯ ಮತ್ತು ದ್ರೋಹ ಆಗಲಿಲ್ಲ. ಈ ನಾವು ಸಂದರ್ಭದಲ್ಲಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ನಮಗೆ ಒಂದು ಹೆಮ್ಮೆ, ಅವರಂಥ ನಾಯಕರು ನಮಗೆ ಸಿಕ್ಕಿರೋದು ನಮಗೆ ಒಂದು ಹೆಮ್ಮೆ.
ನಮ್ಮ ಯೂತ್ಸ್ಗೆ ಒಂದು ಶಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ. ಅದು ನಮ್ಮ ಕ್ಷೇತ್ರದಲ್ಲಿ ಹೌದು, ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಈ ನಮ್ಮ ಕ್ಷೇತ್ರದಲ್ಲಿ ಏನು ಕಾಮಗಾರಿಯಾಗಿದೆ, ಮುಂದಿನ ದಿನದಲ್ಲಿ DCM ಸಾಹೇಬರು ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ಆ ಕಾಮಗಾರಿಯನ್ನು ಮಾಡಬೇಕಂತ ನಮ್ಮಲ್ಲಿ ಆಸೆ.